ದಳಪತಿಗಳ ನಡುವೆ ಪರಸ್ಪರ ಮೈತ್ರಿ ಫೈಟ್ ನಡೀತಾ ಇದೆ. ದೊಡ್ಡಗೌಡರು ವರ್ಸಸ್ ಎಚ್ಡಿಕೆ ಮೈತ್ರಿ ವಾರ್ ಶುರುವಾಗಿದೆ. ಮೈತ್ರಿ ಫೈಟ್ನಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು? ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಕಮಲ ದಳ ಬಾಯಿ ಹೊಂದಾಣಿಕೆ ಮೂಲಕವೇ ಎಲೆಕ್ಷನ್ ಗೆಲ್ಲೋದಕ್ಕೆ ರಣತಂತ್ರಗಳನ್ನು ಹೆಣೆಯಲಾಗ್ತಾ ಇದೆ. ದಳಪತಿಗಳ ನಡುವೆ ಮೈತ್ರಿ ಫೈಟ್ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ದೊಡ್ಡಗೌಡರು ವರ್ಸಸ್ ಎಚ್ಡಿಕೆ ಮೈತ್ರಿ ವಾರ್. ಮೈತ್ರಿ ಫೈಟ್ನಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು? ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಕಮಲ ದಳ ಬಾಯಿ ಅಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಅಲಯನ್ಸ್ ಹೊಂದಾಣಿಕೆ ಮೂಲಕವೇ ಎಲೆಕ್ಷನ್ ಗೆಲ್ಲೋದಕ್ಕೆ ರಣತಂತ್ರ. ಬಿಜೆಪಿ ಬಿಟ್ಟು ಹೊರಬರೋದಕ್ಕೆ ರೆಡಿ ಇಲ್ಲ ದಳಪತಿ. ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಕುಮಾರಣ್ಣ ರಣತಂತ್ರ. ಮೈತ್ರಿಯಿಂದಲೇ ಪಕ್ಷ ಗಟ್ಟಿಗೊಳಿಸಲು ಕುಮಾರಣ್ಣ ಸಿದ್ಧ. ದೊಡ್ಡಗೌಡರ ಅಭಿಪ್ರಾಯ ತಿರಸ್ಕಾರ ಮಾಡಿದ್ರ ಹಾಗಾದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಅಂದು ಲೋಕಲ್ ಎಲೆಕ್ಷನ್ಗೆ ಮೈತ್ರಿ ಬೇಡ ಎಂದಿದ್ದ ಎಚ್.ಡಿ. ದೇವೇಗೌಡರು. ದಳಪತಿಗಳ ನಡುವೆ ಮೈತ್ರಿ ಫೈಟ್ ಜೋರಾಗಿದೆ. ಇತ್ತೀಚೆಗೆ ಜೆಡಿಎಸ್ನ ಅಧಿಕೃತ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ರಾಜ್ಯದಲ್ಲಿ ನಡೆಯುವಂತಹ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಮೈತ್ರಿ ವರ್ಕೌಟ್ ಆಗಲಾರದು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಕಾರಣ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಜೆಡಿಎಸ್. ಆ ಪ್ರದೇಶಗಳಲ್ಲಿ ಪರಪಕ್ಷವನ್ನು ಪ್ರವೇಶ ಮಾಡಿಕೊಳ್ಳೋದು ಅದು ಒಂದು ತರಹದ ಅಪಾಯ ಅನ್ನೋ ಅರ್ಥದಲ್ಲೇ ಮಾತನಾಡಿದರು. ಕಾರಣ 50ಕ್ಕೂ ಹೆಚ್ಚು ವರ್ಷಗಳ ಕಾಲ ತನ್ನ ರಾಜಕಾರಣದ ಅನುಭವದ ಆಧಾರದಲ್ಲಿ ರಾಜಕೀಯದ ಸಣ್ಣ ಸಮಸ್ಯೆಯನ್ನು ಕೂಡ ಅತ್ಯಂತ ಹತ್ತಿರದಿಂದ ಬಲ್ಲ ಪಳಗಿದ ರಾಜಕಾರಣಿ ಎಚ್.ಡಿ. ದೇವೇಗೌಡರು. ಆ ತರಹದ್ದೊಂದು ಭವಿಷ್ಯತ್ತಿನ ಸೂಕ್ಷ್ಮತೆಯನ್ನು ಈಗಲೇ ಅರ್ಥ ಮಾಡಿಕೊಂಡು ಈ ತರಹದ ಒಂದು ಲೆಕ್ಕಾಚಾರದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗಿನ ಜನರೇಷನ್ ರಾಜಕಾರಣವನ್ನು ಹತ್ತಿರದಿಂದ ನೋಡೋ ದೃಷ್ಟಿಯೇ ಬೇರೆ. ಹಾಗಾಗಿ ಈ ಕಾಲಘಟ್ಟದ ಪ್ರಸಕ್ತ ವರ್ತಮಾನದ ರಾಜಕಾರಣದ ನಾಡಿ ಮಿಡಿತವನ್ನು ಅರಿತುಕೊಂಡಿರುವಂತಹ ಕುಮಾರಸ್ವಾಮಿ ಆ ಅಭಿಪ್ರಾಯವನ್ನು ತಿರಸ್ಕಾರ ಮಾಡಿದ್ರು ಅನ್ನುವುದಕ್ಕಿಂತಲೂ ಕೂಡ ಆ ಅಭಿಪ್ರಾಯಕ್ಕಿಂತ ಮೈತ್ರಿ ಮಾಡಿಕೊಳ್ಳೋದು ಒಳ್ಳೆಯದು ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಒಂದು ಕಡೆ ತಂದೆ, ಮತ್ತೊಂದು ಕಡೆ ಮಾಜಿ ಪ್ರಧಾನಿ, ಇನ್ನೊಂದು ಕಡೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಎಚ್.ಡಿ. ದೇವೇಗೌಡರು. ಅವರ ದೃಷ್ಟಿಯಲ್ಲಿ ಸರಿ ಅನ್ನಿಸಿದ್ದು ಎಚ್.ಡಿ. ಕುಮಾರಸ್ವಾಮಿಯ ದೃಷ್ಟಿಯಲ್ಲಿ ಇದು ಸರಿಯಾಗಲಿಕ್ಕಿಲ್ಲ ಅನ್ನೋ ಅಭಿಪ್ರಾಯ. ಮನುಷ್ಯ ಸ್ವಾಭಾವಿಕ. ಇದರಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಅಂತಲ್ಲ. ಬದಲಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಕುಮಾರಸ್ವಾಮಿ ನರೇಂದ್ರ ಮೋದಿಯ ಕ್ಯಾಬಿನೆಟ್ನನ್ನು ತೀರಾ ಹತ್ತಿರದಿಂದ ಬಲ್ಲವರು. ರಾಜ್ಯದ ಯಾವುದಾದ್ರೂ ಸ್ಥಳೀಯ ಎಲೆಕ್ಷನ್ನಲ್ಲಿ ಜೆಡಿಎಸ್ಸಿನ ಶಕ್ತಿ ಎಷ್ಟರ ಮಟ್ಟಿಗೆ ಮೈತ್ರಿ ಸಹಕಾರ ಕೊಡುತ್ತೆ ಅನ್ನೋದು ಕುಮಾರಸ್ವಾಮಿಗೂ ಕೂಡ ಈಗ ಅರ್ಥ ಆಗಿರುತ್ತೆ. ಇಬ್ಬರ ಲೆಕ್ಕಾಚಾರಗಳು ತನ್ನ ಪಕ್ಷದ ಉಳಿವಿಗಾಗಿ, ಜೊತೆಗೆ ತನ್ನ ಪಕ್ಷದ ಏಳಿಗೆಗಾಗಿಯೇ ಇಬ್ಬರಲ್ಲಿ ಇಬ್ಬರು ಯೋಚನೆ ಮಾಡ್ತಾ ಇರೋದು ಜೆಡಿಎಸ್ ಪಕ್ಷದ ಏಳಿಗೆಗಾಗಿನೇ. ಆದರೆ ಅಭಿಪ್ರಾಯದಲ್ಲಿ ವ್ಯತ್ಯಾಸ ಬಂದಾಗ ಸ್ವಲ್ಪ ರಾಜಕೀಯದಲ್ಲೂ ಕೂಡ ಚರ್ಚೆಗಳಾಗ್ತವೆ. ಮಾಜಿ ಪ್ರಧಾನಿ, ರಾಷ್ಟ್ರೀಯ ಅಧ್ಯಕ್ಷರಾಗಿರುವವರು ಅವರೇ ಹೇಳಿರ್ತಕ್ಕಂಥ ಅಭಿಪ್ರಾಯ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಮೈತ್ರಿ ಸರಿ ಬರೋದಿಲ್ಲ. MLA ಎಲೆಕ್ಷನ್ನಲ್ಲಿ ಮಾಡ್ಕೊಳ್ಳಿ, MP ಎಲೆಕ್ಷನ್ನಲ್ಲೂ ಕೂಡ ಮಾಡಿಕೊಳ್ಳಲಿ, ನಮಗೆ ಸ್ವಲ್ಪ ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಶಕ್ತಿ ಕೊಡುತ್ತೆ ಹೊಂದಾಣಿಕೆ. ಆದರೆ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಬೇಡ, ಪ್ರತ್ಯೇಕ ಸ್ವತಂತ್ರವಾಗಿ ನಾವು ಸ್ಪರ್ಧೆ ಮಾಡೋಣ ಅಂಥೇಳಿ ರಾಷ್ಟ್ರೀಯ ಅಧ್ಯಕ್ಷರು ಅಭಿಪ್ರಾಯವನ್ನು ಪಟ್ಟಿದ್ರು. ಈಗ ಹೊಂದಾಣಿಕೆ ಮೂಲಕವೇ ಎಲೆಕ್ಷನ್ ಗೆಲ್ಲೋದಕ್ಕೆ ರಣತಂತ್ರವನ್ನು ಮಾಡಿಕೊಳ್ತಾ ಇದ್ದಾರೆ ಕೇಂದ್ರ ಸಚಿವರು. ಬಿಜೆಪಿ ಬಿಟ್ಟು ಹೊರಬರೋದಕ್ಕೆ ರೆಡಿ ಇಲ್ಲ ದಳಪತಿ, ತಾತ್ಕಾಲಿಕವಾಗಿ ಹೊರಬರೋದಕ್ಕೆ ರೆಡಿ ಇಲ್ಲ. ಮೈತ್ರಿಯಿಂದಲೇ ಪಕ್ಷ ಗಟ್ಟಿಗೊಳಿಸೋದಕ್ಕೆ ಕುಮಾರಣ್ಣ ಸಿದ್ಧತೆ. ದೊಡ್ಡಗೌಡರ ಅಭಿಪ್ರಾಯ ತಿರಸ್ಕಾರ ಮಾಡಿದ್ರ ಕೇಂದ್ರ ಸಚಿವ. ಅಂದು ಲೋಕಲ್ ಎಲೆಕ್ಷನ್ ಮೈತ್ರಿ ಬೇಡ ಎಂದಿದ್ದ ಎಚ್.ಡಿ. ಈಗ ಕೇಂದ್ರ ಸಚಿವರು ಮಾತ್ರ ಆ ಅಭಿಪ್ರಾಯಕ್ಕೆ ತದ್ವಿರುದ್ಧವಾದ ಅಭಿಪ್ರಾಯವನ್ನ ಕೊಡುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.